ಸೌದತ್ತಿಲಿ ನಮಗೆ ಗೊತ್ತಿರೋರು ಇದ್ದಾರೇನೆ? ಆ ತಾಯಿ ಎಲ್ಲವನ್ನೇ ಇರುವಾಗ ಇನ್ಯಾರು ಬೇಕು ಸುಬ್ಬು? ಹಾಗಲ್ಲ ಕಣೆ, ನಮ್ಮ ಅನು ಫ್ರೆಂಡ್ಸು ಅಥವಾ ನಮ್ಮ ನೆಂಟರು ಇಷ್ಟರು ಯಾರಾದ್ರೂ ಇದ್ದಾರಾ? ಅಲ್ಯಾರಿದ್ದಾರೆ? ಇಲ್ವಲ್ಲ. ನಮ್ಮ ಅಂಗಡಿ ಯಜಮಾನ್ರು ಸೌದತ್ತಿಲಿ ಅನುನ ನೋಡಿದ್ರಂತೆ. ಅನು ಯಾರ ಜೊತೆನೋ ಕಾರಲ್ಲಿ ಹೋಗ್ತಿದ್ಲಂತೆ. ನಿಮ್ಮ ಯಜಮಾನಪ್ಪನ ಕಣ್ಗೆ ಅದ್ಯಾರು ನೋಡಿ ಅನು ಅನ್ಕೊಂಡ್ರೆ ಏನೋ. ಇಲ್ಲ ಪುಷ್ಪ, ಅವರು ಅನುನ ಅಲ್ಲಿ ನೋಡಿದ್ದಾರೆ. ಅದಕ್ಕೆ ಆ ದಿವಸ ಫೋನ್ ಮಾಡಿ ಹೇಳಿದ್ರಲ್ಲ. ಈಗೇನು ಯಾರ ಜೊತೆನ ಕಾರಲ್ಲಿ ಹೋದ್ಲು ಅಂತ ಅನುಮಾನನ ನಿನಗೆ? ಅನುಮಾನ ಏನೂ ಇಲ್ಲ ಕಣೆ. ಏನೇ ಇದ್ರು ಅನು ನಮ್ಮ ಹತ್ರ ಹೇಳ್ತಾ ಇದ್ಲು ಅಲ್ವಾ. ಈ ಸಲ ಏನೂ ಹೇಳಲಿಲ್ವಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಹೌದು, ಬಸ್ ಹತ್ತಿದ್ದು ಟ್ಯಾಕ್ಸಿ ಹತ್ತಿದ್ದು ಎಲ್ಲನೂ ಹೇಳ್ತಾಳೆ. ಸುಮ್ಮನೆ ಕೆಲಸ ನೋಡು ಸುಬ್ಬು. ಬಹುಶಃ ಹೇಳೋಕ್ಕೇನೋ ಮರ್ತಿರ್ಬೋದು. ಅವಳು ಹೇಳಲಿಲ್ವಾ ಕೆಲಸ ಎಲ್ಲ ಅರ್ಧಕ್ಕೆ ನಿಂತಿದೆ ಅಂತ? ಬರಲಿ ಅವಳು, ಆಮೇಲೆ ಕೇಳೋಣ. ಅಯ್ಯೋ, ಊರೆಲ್ಲ ಸುತ್ತಾಕೊಂಡು ಬಂದಿರೋ ಬ್ಯಾಗ್ ಇದು. ಮೊದಲು ಇದನ್ನು ತೊಳೆದು ಒಣಗಿಸ್ಬಿಡ್ತೀನಿ. ಅಯ್ಯಯ್ಯೋ, ಅಮ್ಮನ ಗರ್ಪಿಸ್ಬೇಕು ಅಂತ ಇಟ್ಟಿಸಿರೋ ಬ್ಯಾಗಲ್ಲೇ ಇದೆ. ಸೀರೆನೇ ಮರ್ತಿದ್ದಾಳೆ ಅಂದಮೇಲೆ ಖಂಡಿತ ನನ್ನ ಹತ್ರ ಹೇಳೋದನ್ನ ಮರ್ತಿದ್ದಾಳೆ. ಈಗ ಸಮಾಧಾನ ಆಯ್ತು ಬಿಡು. ಅಯ್ಯೋ, ಹೋಗಿ ಹೋಗಿ ನಿನಗೆ ಹೇಳ್ತೀನಲ್ಲ, ಸೀರೆನ ದೇವ್ರಿಗೆ ಅರ್ಪಿಸಿಲ್ವಲ್ಲ ಅನ್ನೋ ಚಿಂತೆ ನನಗೆ. ದೇವಸ್ಥಾನನೇ ಲಾಕ್ ಆಗಿತ್ತಂತಲ್ಲೇ, ಹೇಗೆ ಕೊಡ್ತಾಳೆ? ಆದರೂ ಆ ತಾಯಿಗೆ ಅಂತ ಎತ್ತಿಟ್ಟಿ ಸೀರೆ ಸುಬ್ಬು ಇದು. ನಮ್ಮಿಂದ ಏನೋ ಕೊರತೆ ಆಗಿದೆ, ಅದಕ್ಕೆ ಅಮ್ಮ ದರ್ಶನನೂ ಕೊಟ್ಟಿಲ್ಲ. ನಮ್ಮ ಕಾರಣಕ್ಕೆನ ಅರ್ಪಿಸೋದಕ್ಕೂ ಅವಕಾಶ ಕೊಟ್ಟಿಲ್ಲ. ಒಂದ್ಸಲ ಹೀಗೆ ಅನ್ಸಕ್ಕೆ ಶುರು ಆದರೆ ಒಂದಕ್ಕೊಂದಕ್ಕೆ ಹೀಗೆ ಎಲ್ಲ ಪೋಣಿಸ್ಕೊಂಡು ಹೋಗುತ್ತೆ ಕಣೆ. ಹಾಗಿದ್ದಿದ್ರೆ ಅನುಗೆ ಸೌದತ್ತಿಗೆ ಹೋಗದೆ ಇರೋ ಥರನೇ ಆಗ್ಬೋದಾಗಿತ್ತು. ಹಾಗಿದ್ದಿದ್ರೆ ಊಟಿಯಿಂದಾನೇ ಡೈರೆಕ್ಟಾಗಿ ಆಫೀಸ್ಗೆ ಬರೋ ಪರಿಸ್ಥಿತಿ ಬರ್ಬೋದಾಗಿತ್ತಲ್ಲ. ಹಾಗೆಲ್ಲ ಏನೂ ಆಗಲೇ ಇಲ್ವಲ್ಲ. ಆ ಕ್ಷೇತ್ರಕ್ಕೆ ಅನು ಕಾಲಿಟ್ಟಿದ್ದಾಳೆ ಅಂತಂದರೆ ಅಮ್ಮನ ಆಶೀರ್ವಾದ ಇದೆ ಅಂತಲೇ ಅರ್ಥ. ಯೋಗ ಇಲ್ಲದೆ ತಾಯಿ ಯಾಕೆ ಅಷ್ಟು ದೂರ ಕರ್ಸ್ಕೊತಾಳೆ? ಸೌದತ್ತಿಯನ್ನು 10-20 ಕಿಲೋಮೀಟರ್ ದೂರದಲ್ಲಿದೆಯಾ? ಅನು ಅಲ್ಲಿವರೆಗೂ ಹೋಗಿದ್ಲು ಅನ್ನೋದೇ ದೊಡ್ಡ ವಿಷಯ. ಅದೇನೋ ಸರಿ, ಆದರೆ ಇದನ್ನು ಅರ್ಪಿಸೋ ಋಣ ಇನ್ನೂ ನಮಗೆ ಬಂದಿಲ್ಲ ಅನಿಸುತ್ತೆ. ಅಪ್ಪ, ಬಾ ಬಂಗಾರ, ತುಂಬ ಅರ್ಜೆಂಟ್ ಮಾಡ್ಬಿಟ್ನಾ? ತುಂಬ ದಿನ ನೀನು ಆಫೀಸ್ಗೆ ಹೋಗಿರ್ಲಿಲ್ವಲ್ಲ, ಕೆಲಸ ಹೆಚ್ಚಿತ್ತೋ ಏನೋ? ಹೇಳಿ ಅಪ್ಪ, ಪರವಾಗಿಲ್ಲ. ಮನೆಗೆ ಕರೆದು ಮಾತಾಡ್ಸ್ತಿದ್ದೀರಾ ಅಂದರೆ ಏನೋ ಮುಖ್ಯವಾದ ವಿಷಯನೇ ಇರಬೇಕು. ಹೌದು, ಒಂಥರ ಹೌದು. ಕೆಲವೊಂದು ವಿಚಾರಗಳನ್ನ ಅಲ್ಲಲ್ಲೇ ಮಾತಾಡಿ ಕ್ಲಿಯರ್ ಮಾಡ್ಕೊಂಬಿಟ್ರೆ ಒಳ್ಳೇದಲ್ವಾ? ಅದಕ್ಕೆ ಮನೆಗೆ ಕರೆದೆ ಬಂಗಾರ. ಅವಳು ಸ್ವಲ್ಪ ಸುಧಾರಿಸ್ಕೊಳ್ಳಿ, ಬಂದಿದ ತಕ್ಷಣ ಮಾತಾಡಬೇಕಾ? ಪರವಾಗಿಲ್ಲ ಅಮ್ಮ, ಏನು ವಿಷಯ ಹೇಳಿ ಅಪ್ಪ. ಸೌದತ್ತಿನಲ್ಲಿ ನಮ್ಮ ಪರಿಚಯದವ್ರು ಯಾರಾದ್ರು ಸಿಕ್ಕಿದ್ರ ಬಂಗಾರ? ಅಲ್ಲ, ನೀನು ಅದು ಯಾವುದೋ ಕಾರಲ್ಲಿ ಹೋದೆ ಅಂದರು ನಮ್ಮ ಅಂಗಡಿ ಯಜಮಾನ್ರು. ಪರಿಚಯದವ್ರ ಜೊತೆ ಹೋದರೆ ತೊಂದರೆ ಏನಿಲ್ಲ, ಆದರೆ ಆ ವಿಷಯನ ಮೂರನೇವ್ರ ಬಾಯಿಂದ ಕೇಳೋಕ್ಕೆ ಒಂಥರ ತೊಂದರೆ ಆಗುತ್ತೆ. ಹೇಗೆ ಹೇಳಿ ಇದ್ರ ಬಗ್ಗೆ? ಎಲ್ಲಿಂದ ಶುರು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಅಯ್ಯೋ, ಮೀರಾ ಮ್ಯಾಮ್ ಆಗ್ಲಿಂದ ಕಾಲ್ ಮಾಡ್ತಾನೆ ಇದ್ದಾರೆ. ನಾನು ಮತ್ತೆ ಕಾಲ್ ಮಾಡೋದು ಮರ್ತೇ ಹೋದೆ. ಮಾತಾಡು ಬಂಗಾರ, ಮಾತಾಡು. ಹಲೋ ಹಲೋ ಅನು, ಡೀಲರ್ಸ್ ಎಲ್ಲ ಅಪ್ಸೆಟ್ ಆಗಿ ಕೂತಿದ್ದಾರೆ. ರಾಜನಂದಿನಿ ಡಿಪಾರ್ಟ್ಮೆಂಟಿಂದ ನಾವಿಂಥದನ್ನ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಅಂತ ಬಂದು ಕೂಗಾಡ್ಬಿಟ್ಟು ಹೋದ್ರು ಗೊತ್ತಾ? ಅಲ್ಲ, ಆಫೀಸಲ್ಲಿ ಏನೋ ತುಂಬ ಇಂಪಾರ್ಟೆಂಟ್ ಆಗಿದೆ ಅನ್ನೋವಾಗಲೇ ನೀನು ಇಲ್ಲಿ ಪ್ರೆಸೆಂಟ್ ಆಗಿರಲ್ಲ. ಯಾಕೆ? ಏನಾಯಿತು ಅಂತ ಹೇಳಿ ಮ್ಯಾಮ್. ಯಾಕೆ ಕೂಗಾಡ್ಬಿಟ್ಟು ಹೋದ್ರು? ಯಾಕ? ಪ್ರಾಮಿಸ್ ಮಾಡಿದ ಸ್ಟಾಕ್ ಯಾವುದು ಬಂದಿಲ್ಲ ಅಂತ. ಇನ್ 24 ಅವರ್ಸಲ್ಲಿ ನಮ್ಗಾಗಿರೋಂಥ ಲಾಸ್ಗೆ ಪರಿಹಾರ ಸಿಕ್ಕಿಲ್ಲ ಅಂತಂದರೆ ಇನ್ನು ಯಾವತ್ತೂ ನಿಮ್ಮ ಜೊತೆ ಬಿಸ್ನೆಸ್ಸೇ ಮಾಡಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಈ ನ್ಯೂಸ್ ಎಲ್ಲ ಡಿಸ್ಟ್ರಿಬ್ಯೂಟರ್ಸ್ಗೂ ಹರಡಿದ್ರೆ ನಮ್ಗೆ ಎಷ್ಟು ಲಾಸ್ ಆಗುತ್ತೆ ಗೊತ್ತಾ? ಲಾಸ್ ಇರಲಿ ಅನು,
ಇದರಿಂದ ಆರ್ಯ ಸರ್ ಇಮೇಜ್ಗೆ ಎಷ್ಟು ಡ್ಯಾಮೇಜ್ ಆಗುತ್ತೆ, ಅವ್ರು ಎಷ್ಟು ನೊಂದ್ಕೋತಾರೆ ಅನ್ನೋ ಐಡಿಯಾ ಇದೆ ನಿಮಗೆ? ಹಲೋ ಮ್ಯಾಮ್, ಫಸ್ಟ್ ಆಫ್ ಆಲ್ ನಾನು ಊಟಿಗೆ ಹೊರಡುವಾಗ ಈ ಥರ ಯಾವ ತೊಂದರೆ ಆಗಬಾರ್ದು ಅಂತ ನಾನು ಅರೇಂಜ್ ಮಾಡಿ ಹೋಗಿದ್ದೆ. ಆದರೂ ಸಮಸ್ಯೆ ಆಗಿದೆ. ನಾನು ವಾಪಸ್ ಬಂದ ಮೇಲೆ ನಿಮ್ಮನ್ನು ಕೇಳಿದೆ, ಬಟ್ ನೀವು ಅದಕ್ಕೆ ಆನ್ಸರ್ ಕೊಡೋದಕ್ಕಿಂತ ಆರ್ಗ್ಯುಮೆಂಟ್ ಮಾಡಿದ್ರಿ ಅಷ್ಟೇ. ಈಗ 24 ಗಂಟೆ ಒಳಗೆ ಸರಿ ಮಾಡು ಅಂದರೆ ಹೇಗೆ ಮ್ಯಾಮ್? ಸ್ವಲ್ಪ ಪ್ರಾಕ್ಟಿಕಾಲಿಟಿನೂ ನೋಡಬೇಕಲ್ವಾ? ಈಗೀಗ ನೀನು ಬರೀ ದೊಡ್ಡ ದೊಡ್ಡ ಮಾತಾಡೋದನ್ನ ಮಾತ್ರ ಕಲ್ತಿದ್ಯಾ. ಆಗಿರೋ ತಪ್ಪನ್ನ ಒಪ್ಕೋ. ಅದನ್ನ ಒಪ್ಕೊಳ್ಳೋಕ್ಕಾಗದೆ ಸುಮ್ಮನೆ ದೊಡ್ಡ ದೊಡ್ಡ ಮಾತಾಡಬೇಡ, ಬಿಲ್ಡಪ್ ಕೊಡ್ತಿರ್ಬೇಡ. ತಪ್ಪು ಮಾಡಿದ್ದಿದ್ರೆ ನಾನು ಒಪ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಿರ್ಲಿಲ್ಲ ಮ್ಯಾಮ್. ಇಟ್ಸ್ ಓಕೆ. ಈಗ ನಾನು ನಿಮ್ಮ ಜೊತೆ ವಾದ ಮಾಡೋದಕ್ಕಿಂತನೂ ಆಗಿರೋ ಡ್ಯಾಮೇಜ್ನ ಸರಿ ಮಾಡೋದೇ ಮುಖ್ಯ. ಡೀಲರ್ಸಿಗೆ ಬರಬೇಕಾಗಿದ್ದಿದ್ದು ಸ್ಟಾಕ್ ಬರದೇ ಇರೋ ಕಾರಣ ಅದೇನು ಲಾಸ್ ಆಗಿದೆಯೋ ಅವ್ರಿಗೆ ನಾನು ಪರಿಹಾರ ಕೊಡ್ತೀನಿ. ಈಗಿದು ನನ್ನ ಜವಾಬ್ದಾರಿ ಅಷ್ಟೇ ತಾನೇ ನಿಮ್ಗೆ ಆಗಬೇಕಾಗಿರೋದು. ಆದರೆ ಆರ್ಯ ಸರ್ಗೆ ಹಲೋ ಹಲೋ ಎಲ್ಲನೂ ಒಂದೇ ಸಮಯಕ್ಕೆ ಬಂದು ಸಿಕ್ಕಾಕೊಂಡ್ಬಿಟ್ರೆ ದೇವ್ರೆ ಏನು ಮಾಡಲಿ ನಾನು? ಸೌದತ್ತಿಲ್ ಸಿಕ್ಕಿರೋರು ಅವ್ರ ಆಫೀಸ್ ಕಡೆಯವರೋ ಯಾರೋ ಇರಬೇಕು. ಅದನ್ನಿಷ್ಟು ದೊಡ್ಡ ವಿಷಯ ಮಾಡಿ ಚರ್ಚೆ ಮಾಡಬೇಕಾ? ಪಾಪ ಆಫೀಸಿಂದ ಅದೇನು ಟೆನ್ಷನಲ್ಲಿ ಬಂದಿದ್ದಾಳೋ ಏನೋ. ಯಾಕನ್ನು ಅಲ್ಲೇ ನಿಂತ್ಕೊಂಬಿಟ್ಟೆ? ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊ, ಶುಂಠಿ ಟೀ ಮಾಡ್ತೀನಿ. ಇರಮ್ಮ. ಅಪ್ಪ, ನೀವೇನೋ ಕೇಳಿದ್ರಿ ನನಗೆ, ಸೌದತ್ತಿಲ್ ಸಿಕ್ದವರು ಯಾರು ಅಂತನಾ? ಆ ಬಂಗಾರ, ಅವ್ರು ಯಾರಾದರೂ ಗೊತ್ತಿರೋರ ಅಂತ ಅಷ್ಟೇ ನನ್ನ ಪ್ರಶ್ನೆ. ಹ್ಞೂ ಅಪ್ಪ, ನಮ್ಮ ಹೊಸ ಸಪ್ಲೈಯರ್ಸ್. ಏನು ಸಪ್ಲೈಯರಾ? ಹೋಟ್ಲಿಗೆ ಹೋಗಿದ್ಯಾ? ಇವಳೊಬ್ಳು ಸಪ್ಲೈಯರ್ ಅಂದರೆ ಬರೀ ಹೋಟ್ಲು ಮಾತ್ರನಾ? ನೀನು ಹೇಳು ಬಂಗಾರ. ಸೌದತ್ತಿಲಿ ಅವ್ರದ್ದು ಕೈ ಮಗ್ಗ ಇದೆ ಅಪ್ಪ. ಅವರು ನಮ್ಮ ಜೊತೆ ಸೇರಿದ್ದಾರೆ. ಅಂದರೆ ರಾಜನಂದಿನಿ ಫ್ಯಾಬ್ರಿಕ್ಸ್ ಜೊತೆಗೆ ಕೈ ಜೋಡಿಸ್ತಾ ಇದ್ದಾರೆ. ಅಚಾನಕ್ಕಾಗಿ ಏನೂ ಪ್ಲಾನ್ ಇಲ್ಲದೆ ಸಿಕ್ಕಿದ್ರು. ಹಾಗೆ ಅವರನ್ನು ಭೇಟಿ ಮಾಡ್ಕೊಂಡು ಬಂದೆ. ಸರಿ ಸರಿ ಸರಿ. ವಂಶ ಪಾರಂಪರ್ಯವಾಗಿ ನೇಯ್ಗೆನೇ ಮಾಡ್ಕೊಂಡು ಬಂದಿರೋ ಮನೆ ಅವ್ರದ್ದು. ರಾಜನಂದಿನಿ ನೇಯ್ಗೆನ ಇಷ್ಟಪಡೋ ನಮ್ಮ ಜನ ಅದನ್ನು ಇಷ್ಟಪಡ್ತಾರೆ ಅಪ್ಪ. ಯಾವುದು ಅದು ಕಂಪ್ನಿ? ಪ್ರಿಯದರ್ಶಿನಿ. ಓ, ರಾಜನಂದಿನಿ ಪ್ರಿಯದರ್ಶಿನಿ. ಬೇಷ್ ಬೇಷ್. ಆ ಹೊಸ ಡೀಲರ್ಸಿಂದ ನಮಗೂ ಸ್ವಲ್ಪ ಸೀರೆಗಳು ಬರೋ ಹಾಗೆ ಮಾಡು ಬಂಗಾರ. ಈ ಸಲ ಅದೇನೋ ಬರಬೇಕಾಗಿದ್ದ ಸ್ಟಾಕಲ್ಲಿ ಏರುಪೇರಾಗಿದೆಯಂತಲ್ಲ? ಹೌದು ಅಪ್ಪ, ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ. ಈ ಸಲ ನಿಮ್ಮ ಸ್ಟಾಕು ಬರುತ್ತೆ, ಜೊತೆಗೆ ಕಾಂಪನ್ಸೇಷನು ಬರುತ್ತೆ. ಕಾಂಪನ್ಸೇಷನಾ? ಏನದು? ಸರ್ಪ್ರೈಸ್. ಅಪ್ಪ ಮಗಳು ಅದೇನು ಮಾತಾಡ್ತಿರೋ? ಅಮ್ಮ, ನಾನು ಬಟ್ಟೆ ಬದಲಾಯಿಸ್ಕೊಂಡು ಬರ್ತೀನಿ. ನನಗೂ ಒಂದು ಶುಂಠಿ ಟೀ. ಏನಿರ್ಬೋದು? ಪುಷ್ಪ, ನಂಗೂ. ರಮ್ಯಾ, ಹಲೋ, ಏನಾಯ್ತು? ನಿಮ್ಮೂರ ಕಡೆ ಎಲ್ಲ ಕ್ಷೇಮ ತಾನೆ? ಇಷ್ಟೆಲ್ಲ ಎಕ್ಸೈಟ್ ಆಗಿದ್ದಾಳೆ ಅಂದ್ರೆ ಏನೋ ದೊಡ್ಡ ಹಕ್ಕಿಗೆ ಕಲ್ಲೊಡ್ಡಿದ್ದಾಳೆ. ಏನು ಅಂತ ಹೇಳ್ತಿಲ್ಲ. ದೊಡ್ಡ ಹಕ್ಕಿನೇ, ಐ ಮೀನ್ ಹಕ್ಕಿಗಳು. 3 ಪ್ರಾಬ್ಲಮಲ್ಲಿ 2 ಪ್ರಾಬ್ಲಮ್ ಸಾಲ್ವ್. ಒಂದೇ ಕಲ್ಲಲ್ಲಿ 2 ಹಕ್ಕಿಗಳು. ಅಯ್ಯೋ, ಇನ್ನೂ ಸಸ್ಪೆನ್ಸ್ ತಡೆಯೋಕ್ಕಾಗ್ತಿಲ್ಲ. ಹೇಳ್ತಾಯಿ. ನಾನು ಇಲ್ಲದೆ ಇರುವಾಗ ಆಫೀಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ರಮ್ಯಾ. ನನ್ನ ಅಪ್ರೂವಲಿಂದ ಡೀಲರ್ಸ್ಗೆ ರೀಚ್ ಆಗಬೇಕಾಗಿದ್ದಂಥ ಸ್ಟಾಕ್ಸ್ ಯಾವುದು ಡೆಲಿವರಿನೇ ಆಗಿರಲಿಲ್ಲ. ಅಯ್ಯೋ, ನೀನು ಅಪ್ರೂವ್ ಮಾಡಿರ್ಲಿಲ್ವಾ? ನಿಂದೆ ತಪ್ಪಾ? ಇಲ್ಲ ಕಣೆ, ಈಗ ನಂಗೆ ಆ ಕಾರಣ ಮುಖ್ಯ ಅಲ್ಲ. ಆದರೆ ಒಂದಲ್ಲ ಒಂದಿನ ಆ ಕಾರಣ ಖಂಡಿತವಾಗ್ಲೂ ಹುಡುಕ್ತೀನಿ. ಸದ್ಯಕ್ಕೆ ಪರಿಹಾರ ಹುಡುಕಿದ್ದೀನಿ, ಅಷ್ಟೇ ಸಾಕು ನನಗೆ. ಏನು ಪರಿಹಾರ? ಮೊದಲು ಡೀಲರ್ಸ್ ವಿಶ್ವಾಸನ ಉಳಿಸ್ಕೋಬೇಕು. ಯಾಕಂದರೆ ರಾಜನಂದಿನಿ ಫ್ಯಾಬ್ರಿಕ್ಸ್ ಈ ಮಟ್ಟಿಗೆ ಬೆಳಿಬೇಕು ಅಂದರೆ ಅವ್ರ ಸಪೋರ್ಟ್ ಮುಖ್ಯ ಅಲ್ವಾ? ಅವ್ರಿಗಾಗಿರೋ ತೊಂದರೆಗೆ ನಾನೊಂದು ಲೋಡ್ ಸ್ಟಾಕ್ಸ್ನ ಫ್ರೀಯಾಗಿ ಕೊಡ್ತಿದ್ದೀನಿ. ಫ್ರೀ ಆಗ? ಏನು ವರ್ಧನ್ ಕಂಪ್ನಿನ ಆಲ್ರೆಡಿ ಕೈಗೆತ್ಕೊಂಡ್ಬಿಟ್ಟಿದ್ಯಾ ಹೇಗೆ? ಇನ್ನು ನೀನು ಆ ಮನೆ ಸೊಸೆ ಆಗಿಲ್ಲ ತಾಯಿ, ನೆನಪಿರ್ಲಿ. ತಮಾಷೆ ಅಲ್ಲ ಕಣೆ, ಸೀರಿಯಸ್ ಆಗಿ. ಬಟ್ ಹೌ? ಬೆಳಗಾವಿಲಿ ಪ್ರಭು ದೇಸಾಯಿ ಇದ್ದಾರೆ ಅಂತ ಹೇಳಿದ್ನಲ್ಲ, ಅವ್ರದ್ದೇ ಸ್ವಂತ ಕೈಮಗ್ಗ ಇದೆ. ಎಷ್ಟೋ ಸೀರೆ ಸ್ಟಾಕ್ಗಳು ವ್ಯಾಪಾರನೇ ಆಗದೆ ಹಾಗೆ ಉಳಿದಿದೆ ಅಂತ ಹೇಳಿದರು.
ಅವ್ರ ಹತ್ರ ಇರೋ ಸ್ಟಾಕ್ಸ್ನೆಲ್ಲ ಡೀಲರ್ಸ್ಗೆ ತಲುಪಿಸೋದಕ್ಕೆ ಹೇಳ್ತೀನಿ. ಮತ್ತೆ ಅವ್ರಿಗೆ ದುಡ್ಡು? ಅವ್ರಿಗೆ ನಾನು ಪೇಮೆಂಟ್ ಮಾಡ್ತೀನಿ. ನಮ್ಮ ಆಫೀಸಲ್ಲಿ ಡೀಲರ್ಸ್ಗೆ ಮತ್ತು ಸಪ್ಲೈಯರ್ಸ್ಗೆ ಸ್ಪೆಷಲ್ ಅಲೋವೆನ್ಸ್ ಅಂತ ಸಪ್ರೇಟ್ ಫಂಡ್ ಇದೆ. ಸದ್ಯಕ್ಕೆ ಅದ್ರಲ್ಲಿ ಮ್ಯಾನೇಜ್ ಮಾಡಿ ಪ್ರಭು ದೇಸಾಯಿ ಅವ್ರಿಗೆ ಪೇಮೆಂಟ್ ನಾನು ಮಾಡ್ತೀನಿ. ರಾಜನಂದಿನಿ ಫ್ಯಾಬ್ರಿಕ್ಸ್ ಕಡೆಯಿಂದ ಎಲ್ಲ ಡೀಲರ್ಸ್ಗೂ ಫ್ರೀಯಾಗಿ ಸಿಗ್ತಿರೋದು ಅಂತ ನಾನು ಪರ್ಸ್ನಲಾಗಿ ಹೇಳ್ತೀನಿ. ಜೊತೆಗೆ ಪ್ರಭು ದೇಸಾಯಿ ಅವ್ರಿಗೂ ಕೂಡ ಇದರಿಂದ ಏನೂ ನಷ್ಟ ಆಗಲ್ಲ. ಅವ್ರ ಹತ್ರ ಸೇಲ್ ಆಗದೆ ಉಳಿದಿರೋ ಸ್ಟಾಕ್ಗಳಿಗೆಲ್ಲ ಒಟ್ಟಿಗೆ ಡಿಮ್ಯಾಂಡ್ ಬರುತ್ತೆ, ಹಾಗೆ ದುಡ್ಡು ಸಿಗುತ್ತೆ. ಯಪ್ಪ, ಈ ಲೆವೆಲ್ಗೆ ಬಿಸ್ನೆಸ್ ಮೈಂಡೆಡ್ ಆಗ್ಬಿಟ್ಟಿದ್ಯಲ್ಲ. ನಾನು ನನ್ನ ಜೊತೆ ಗೋಲ್ಗಪ್ಪ ತಿಂದು 2 ರೂಪಾಯಿ ಚೇಂಜಿಗೆ ಜಗಳ ಆಡ್ತಿದ್ದಲ್ಲ, ಅವಳೇನಾ ನೀನು? ಅದೇ ಅನುನೇ ಆಗ್ಲಿಂದ 2 ರೂಪಾಯಿ ಲೆಕ್ಕ ಹಾಕಿದ್ದಕ್ಕೇನೆ ಈಗ ಇಂಥ ಯೋಚನೆ ಬಂದಿರೋದು. ಆದರೆ ಪ್ರಭು ದೇಸಾಯಿ ಮತ್ತು ನಿಮ್ಮ ಮಧ್ಯೆ, ಅಂದರೆ ವರ್ಧನ್ ಸಂಸ್ಥೆ ಮಧ್ಯೆ ಒಂದು ನಂಟು ಬೆಳೆಯುತ್ತಲ್ವ, ಅದು ನಿನ್ಗೆ ಓಕೆನಾ? ಆರ್ಯ ಸರ್ ಅಮ್ಮನಿಗೆ ಅವ್ರದ್ದೇ ಒಂದು ಸಂಸಾರ ಇದೆ, ಅವ್ರ ಬದುಕನ್ನ ಅವ್ರು ಅಲ್ಲೇ ಮಾಡ್ಕೊಳ್ಳಿ ಅಂತ ಬಿಟ್ಟು ಬಂದವಳು ನೀನು. ಈಗ ಈ ನಂಟಿಂದ ಹೊಸ ಸಮಸ್ಯೆ ಶುರು ಆಗಲ್ಲ ತಾನೆ? ಸದ್ಯಕ್ಕೆ ಈಗ ಅದ್ರ ಬಗ್ಗೆ ಯೋಚನೆ ಮಾಡೋ ಸ್ಥಿತಿಲಿಲ್ಲ ನಾನು. ಈಗಿನ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ, ಈಗ ಇದನ್ನು ಮಾಡ್ತೀನಿ. ಮುಂದೆ ನೋಡೋಣ. ಡಿಸೈಡ್ ಮಾಡಾಗಿದೆ, ಮುಂದುವರ್ಸು. ಆಲ್ ದ ಬೆಸ್ಟ್. ಈಗ ಅವ್ರೆಲ್ರಿಗೂ ಫೋನ್ ಮಾಡ್ತೀನಿ. ಮೊದಲು ಪ್ರಭು ದೇಸಾಯಿ ಅವರು. ಎಸ್ ಪಿ, ಯಾಕೆ ಹಿಂಗೆ ಆಯಾಸ ಮಾಡ್ಕೋತಿಲ್ಲ? ನೀನು ನಿದ್ದೆ ಮಾಡಲಿಲ್ಲ ಅಂದ್ರೆ ದೇಹಕ್ಕೆ ದಣಿವು ಹೆಚ್ಚಾಗ್ತದೆ. ಸ್ವಲ್ಪ ವಿಶ್ರಾಂತಿ ತಗೊಳ್ಳೆಪ್ಪ. ಏನು? ನಾ ಏನು ಮಾಡ್ಬೇಕಂತ ನನಗೆ ಗೊತ್ತೈತಿ, ನೀ ಹೇಳಕ್ಕೆ ಬರಬೇಡ. ನಾನು ಆಯಾಸ ಪಟ್ಟರು ಆನಂದ್ ಪಟ್ಟರು ಆರ್ಯವರ್ಧನ್ ಸಲುವಾಗಿನ, ಗೊತ್ತಾತೇನ? ಅದನ್ನು ನಾ ಹೇಳಕತ್ತೀನಪ್ಪ. ನೀ ಹಿಂಗೆ ದಣಿದ್ರೆ ಅದು ನಿನಗೆ ಮಾತ್ರ ಅಲ್ಲ, ಆರ್ಯನಿಗೂ ತೊಂದರೆ ಆಕೈತಿ. ನೀನು ಹಿಂಗೆ ದಣಿಸ್ಕೊಂಡ್ರೆ ಆತನಿಗೂ ಕಷ್ಟ ಆಗ್ತೈತಿ. ಅರ್ಥ ಮಾಡ್ಕೊಳ್ಳೋ ಎಸ್ ಪಿ. ನೀ ನಿದ್ದೆ ಮಾಡಿದ್ರಷ್ಟ ಅವ ಎಚ್ಚರ ಇರೋಕ್ಕೆ ಸಾಧ್ಯ. ಏನು ತಲೆಗಿಲಿ ಕೆಟ್ಟೈತೆ ನಿನಗೆ? ನಾನು ನಿದ್ದೆ ಮಾಡೋಕ್ಕೂ ಅವನು ಹೇಳೋಕ್ಕೂ ಏನು ಎತ್ತಲೆ ಸಂಬಂಧ? ನೀನು ಯೋಚನೆ ನನಗೆ ತಿಳಿಬಲ್ದು ಅಂತ ಅನ್ಕೊಂಡೇನ? ನನಗೆಲ್ಲ ಗೊತ್ತೈತಿ. ನಾನು ನಿದ್ದೆ ಮಾಡೋದು ಕೂಡಲೇ ಆರ್ಯನ್ಗೆ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿ ಏನು? ದೋಸ್ತ, ನನಗೆ ಗೊತ್ತೈತಿ, ನನಗೆಲ್ಲ ಗೊತ್ತೈತಿ. ಓ, ನಾ ಒಂದು ಹೇಳಿದ್ರೆ ನೀ ಬ್ಯಾರಿನೇ ಅರ್ಥ ಮಾಡ್ಕೋತೀಯಪ್ಪ. ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿಲ್ಲ? ನಾ ಎಲ್ಲಿಗೆ? ಎಸ್ಪಿ, ನಾ ಏನು ತಡ್ಡ ಅಂತ ಮಾಡೇನು? ನೀ ಅಕ್ಕಿ ಜೊತೆ ಸೇರ್ಕೊಂಡು ಪ್ಲ್ಯಾನ್ ಮಾಡೋದು ನನಗೇನು ತಿಳಿದಿಲ್ಲ ಅಂತ ಅನ್ಕೊಂಡೇನು? ಅಕ್ಕಿ ಇವತ್ತು ಎಲ್ಲಿ ಹೋಗಿದ್ಲಂತ ನಿನಗೆ ಗೊತ್ತಲ್ಲ? ಹೇಳಿ, ಇಬ್ಬರು ಸೇರ್ಕೊಂಡು ಏನು ಪ್ಲ್ಯಾನ್ ಮಾಡಿರಿ? ಭಯೋತ್ಪಾದಕ ಅವನ ರಿಚರ್ಡ್ ಫರ್ನಾಂಡಿಸ್. ಆಕೆಗೆ ಅವನ ಕಾಂಟ್ಯಾಕ್ಟ್ ಅಡ್ರೆಸ್ ಯಾರು ಕೊಟ್ಟಂತಿ? ಹಾಂ, ಹೇಳಿ. ಯಾವ ರಾಣಿಗೂ ನಂಗೆ ಗೊತ್ತಿಲ್ಲ ಎಸ್ ಪಿ. ದೇವ್ರ? ಎಸ್ ಪಿ, ನಾ ಕರೆ ಹೇಳಕತ್ತೀನು. ಈ ರಿಚರ್ಡ್ ಪಚಾಡ್ ನಂಗೆ ಯಾರು ಗೊತ್ತಿಲ್ಲ. ನನ್ನ ಅಣಿಗೂ ನಾ ಕರೆ ಹೇಳ್ತಾ ಇದ್ದೀನಿ. ಮತ್ತೆ ಸುಳ್ಳು ಹೇಳಕತ್ತೇನು? ಆಕಿ ಊಟಿಗೆ ಹೋಗೋಕ್ಕೆ ಕಾರಣನ ನೀನು. ಆಕಿ ತಲೆಯಾಗ ಇದ್ದದ್ದ ಇಲ್ಲದ್ದ ತುಂಬಿಸಿ ಊಟಿ ಟ್ರೈನ್ ಹತ್ತಿಸಿದ್ದ ನೀನೇ ಅಲ್ಲೇನ? ಬೊಗಳ್ಳೆ. ಇಲ್ಲೋ ಎಸ್ ಪಿ, ನಾ ಕಳಿಸಿಲ್ಲ, ಆಕಿನೇ ಹೋಗಿದ್ದು. ಇಷ್ಟು ವರ್ಷ ನನ್ನ ಜೊತೆ ಇದ್ದು
ನನ್ನ ಬೆನ್ನಾಗ ಚೂರಿ ಹಾಕ್ತೇನೆ? ಹಾಂ, ನನ್ನ ಬೆನ್ನಾಗ ಚೂರಿ ಹಾಕ್ತಿ? ಇಲ್ಲೋ ಎಸ್ ಪಿ, ಇದೆಲ್ಲ ಅರಿನ್ ಸಲುವಾಗಿ. ಅವ ಚಲೋ ಇರಲಿ ಅಂತ. ಇದನ್ನ ಬಿಟ್ಟು ಬೇರೆ ಯಾವ ಯೋಚನೆನೂ ಇಲ್ಲ. ನಂಬು ಅಂತಿ, ಬೇರೆ ಯೋಚನೆನೂ ಇಲ್ಲ ಅಂತಿ. ಕಪ್ಪಿ ಹೆಂಗೆ ಕುಣ್ಯಾಕತ್ತಿ ಅಲ್ಲೇ? ಸಿಕ್ಕಾಕೊಂಡ ಮೇಲೆ ಖರೆ ಹೇಳಲಿಕ್ಕತ್ತಿ ಅಲ್ಲೇ? ನನಗೆ ನಿದ್ದೆ ಮಾಡಿಸಿ ಇಲ್ಲಿಂದ ಕರ್ಕೊಂಡು ಹೋಗ್ತಿದ್ದೆಲ್ಲ. ನನಗೆ ಆರ್ಯನ್ಗೆ ನಡಕ್ಕಿರೋ ದೊಡ್ಡ ವಿಲನ್ ನೀನ ಅದಿ. ಗೊತ್ತಾಯ್ತು ನನಗೆ. ಆರ್ಯನ್ಗಿರೋನು ನಾನು ಒಬ್ಬನ. ಇವತ್ತು ನಿನ್ನ ಕಥೆ ಮುಗಿತ್ಲೆ ನಿನ್ನ ಕಥೆ ಮುಗೀತು. ಇನ್ನು ಯಾರು ಬ್ಯಾಡ ನನಗೆ. ನನ್ನ ನಂಬ, ನೀ ನನ್ನ ತಪ್ಪ ತಿಳ್ಕೊಂಡಿದಿ. ನಾನು ನಿನ್ನ ವಿರುದ್ಧ ಏನೂ ಮಾಡಿಲ್ಲ. ನನ್ನ ನಂಬ, ನನ್ನ ಮಾತು ಕೇಳ. ನಾ ಏನೂ ಮಾಡಿಲ್ಲ. ಆಕಿನೇ ಬಂದ್ಲು. ನೀನು ಹಳಿ ಸ್ವೆಟರ್, ಮಾಸ್ಕ್ ಕಾರ್ಡ್ ಎಲ್ಲ ತಿಳ್ಕೊಂಡು ಕಾನ್ವೆಂಟ್ಗೆ ಹೋಗಿದ್ಲ. ನಾನೇನು ಹೇಳಿಲ್ಲಪ್ಪ, ನನ್ನ ನಂಬು. ಅದ್ಯಾವುದು ನಂದಲ್ಲ, ಸಂಜುದು, ಸಂಜಯ್ ಪಾಟೀಲ್ದು. ಹೌದೌದು. ಆದರೂ ನೀನು ಮಾಡಿರೋ ಮೋಸನ ನಾನು ಕ್ಷಮಿಸಂಗಿಲ್ಲ. ಒಂದು ಮೀಮ್ ಇದೆ ಗೊತ್ತಾ? ಗಂಡ ಆ ಕಡೆ ತಿರ್ಕೊಂಡು ಮಲ್ಕೊಂಡಿರ್ತಾನೆ, ಹೆಂಡತಿ ಅವಾಗ ಯೋಚನೆ ಮಾಡ್ತಿರ್ತಾಳೆ ಗಂಡ ಏನು ಯೋಚನೆ ಮಾಡ್ತಿರ್ಬೋದು ಅಂತ. ಹರ್ಷ, ನಾವು ನಮ್ಮ ಬಗ್ಗೆ, ನಮ್ಮ ಲೈಫ್ ಬಗ್ಗೆ ಮಾತಾಡದೆ ಯಾವ ಕಾಲ ಆಯಿತು ಹರ್ಷ? ಏನು ಮಾಡಬೇಕು ಅಂತೆ ಮಾನ್ಸಿ? ನಮ್ಮ ಲೈಫ್ ಬಗ್ಗೆ ಮಾತಾಡ್ಬೇಕಂದ್ರೆ ಏನರ್ಥ? ನಿನಗೆ ಬರೀ ನಿಮ್ಮ ದಾದಾ ಬಗ್ಗೆ ನಾ ಯೋಚನೆ, ಇಲ್ಲಿ ನಾನು ಒಬ್ಳು ಇದ್ದೀನಿ ಹರ್ಷ. ಮಾನ್ಸಿ ಪ್ಲೀಸ್, ಈ ಟಿಪಿಕಲ್ ವೈಫ್ ಥರ ಆಡಬೇಡ ನೀನು. ಟಿಪಿಕಲ್ ವೈಫ್ ಹೇಗೆ ಆಡ್ತಾರೆ ಅಂತ ನಿನಗೆ ಹೇಗೆ ಗೊತ್ತು? ಇದೇ ನಿನ್ಗೆ ಎರಡನೇ ಮದ್ವೆನಾ ನಿಮ್ಮ ದಾದನ್ ಥರ? ಮಾನ್ಸಿ ಕೂಗ್ಬೇಡ ಹರ್ಷ. ಲುಕ್ ಮಾನ್ಸಿ, ನನಗೆ ಅಮ್ಮ ದಾದ ಈ ಮನೆನೇ ಎಲ್ಲ. ಅವ್ರು ಇಲ್ದಿರೋ ಜೀವನನೇ ಅಲ್ಲ. ದೇ ಕಂಪ್ಲೀಟ್ ಮೈ ಲೈಫ್. ಇಫ್ ದೇ ಆರ್ ನಾಟ್ ದೇರ್, ದಿಸ್ ಲೈಫ್ ಇಸ್ ನಥಿಂಗ್. ಅಷ್ಟಕ್ಕೂ ನಿನಗೆ ಏನು ಪ್ರಾಬ್ಲಮ್ ಇದೆ? ಯಾಕೆ ಅವ್ರು ಕಂಡ್ರೆ ಡಿಸ್ಲೈಕ್ ಮಾಡ್ತೀಯಾ? ಲೆಟ್ ಮೀ ಕ್ಲಿಯರ್ ಯು ಒನ್ ಥಿಂಗ್. ಫಸ್ಟ್ ಆಫ್ ಆಲ್, ನಾನು ಅವನ್ನ ಡಿಸ್ಲೈಕ್ ಮಾಡ್ತಿಲ್ಲ. ಅವ್ರಿಗೆ ನನ್ನ ಕಂಡ್ರೆ ಆಗ್ತಿಲ್ಲ. ಸೊ ವಾಟ್ ಕ್ಯಾನ್ ಐ ಡೂ? ಐ ಆಮ್ ಜಸ್ಟ್ ಆಸ್ಕಿಂಗ್ ಫಾರ್ ಸಪ್ರೇಟ್ ಸ್ಪೇಸ್ ಅಷ್ಟೇ. ಅದು ಸರಿ, ನಿನ್ನ ಸ್ವಂತ ಅಣ್ಣ ಅಲ್ದಿರ ಅವ್ರನ್ನ ನೀನು ಯಾಕೆ ಅಷ್ಟೊಂದು ಹಚ್ಕೋಬೇಕು? ನಿನ್ನ ಜೀವನಾನೇ ಅನ್ನೋ ಇನ್ನೊಂದು ಮುಖಾನ ನಾನು ಆಚೆ ತರ್ತೇನೆ. ಈ ಕತ್ತಲು ಕಳೆದು ಹಗಲಾಯ್ತಂದ್ರ ಎಲ್ಲ ಬದಲಾಗ್ತೈತಿ. ಆ ಬದಲಾವಣೆ ತರೋಳು ನೀನ. ನಾಳೆ ದಿನ ಕೈ ಜಾರ್ ಹೋಗಕ್ಕ ಯಾವುದೇ ಕಾರಣಕ್ಕೂ ಬಿಡಬೇಡ. ಅಂದರೆ ಏನು ಹೇಳ್ತಿದ್ಯಾ ಚೋಕ್ತವ? ನನ್ನನ್ನು ನಾನು ಸೋಲಕ್ಕೆ ಬಿಡಬಾರ್ದ? ಹಾಗಂದ್ರೆ ಏನರ್ಥ? ಅರ್ಥ ಉತ್ತರ ಎಲ್ಲ ನಾಳೆ ಗೊತ್ತಾಗ್ತೈತಿ.
ಜೋಗವ್ವ ಜೋಗವ್ವ